ಕೋಡುಬಳೆ ಅಂದ್ರೆ ಅಡುಕಲೆ. ಸಚಿವ ಸ್ಥಾನ ಸಿಗದಕ್ಕೆ ಕೈ ಅತೃಪ್ತ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ಅಸಮಾಧಾನಿತ ಶಾಸಕರ ಜೊತೆ ಕೈ ನಾಯಕರು ಸಂಧಾನಕ್ಕೆ ಮುಂದಾಗ್ತಿದ್ದಾರೆ. ಮೊದಲು ಕೆಂಡವಾಗಿದ್ರು, ಹಿಡಿಕಾಡ್ತಾ ಇದ್ರು. ಸಂಧಾನದ ಬಳಿಕ ಶಾಸಕರು ಇದೀಗ ತಂಡ ಹೊಡೆದಿದ್ದಾರೆ. ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ, ಎಚ್ ಕೆ ಪಾಟೀಲ್, ಅಶೋಕ್ ಪಟ್ಟಣ್ ಹಾಗೆ ಎನ್ವೈ ಗೋಪಾಲಕೃಷ್ಣ ಸೇರಿದಂತೆ ಶಾಸಕರ ಜೊತೆ ಸುರ್ಜೇವಾಲಾ ಸಂಧಾನ ಮಾಡಿದ್ದಾರೆ. ಸಿಎಂ ಡಿಕೆಶಿ ಹಾಗೆ ವಿಕೆ ಹರಿಪ್ರಸಾದ್ ಕೂಡ ಇದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಂಧಾನ ಸಭೆ ಬಹುತೇಕ ಸಕ್ಸಸ್ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಯಾವುದೇ ರೀತಿ ಭಿನ್ನಮತವಿಲ್ಲ ಅಂತ ಸಿಎಂ ಸ್ಪಷ್ಟನೆಯನ್ನ ನೀಡುತ್ತಿದ್ದಾರೆ. ಅತೃಪ್ತ ಶಾಸಕರು ಮೊನ್ನೆಯಷ್ಟೇ ಕೆಂಡವನ್ನ ಉಗುಳ್ತಾ ಇದ್ರು. ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೆಂಕಿ ಉಗುಳಿದ್ರು. ಇದೀಗ ನಿನ್ನೆ ತಂಡ ಹೊಡೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಭಿನ್ನಮತವಿಲ್ಲ. ಎಂ ಕೃಷ್ಣಪ್ಪ ಮನೆಗೆ ಭೇಟಿ ನೀಡಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದರು. ಎಲ್ಲಿದೆ ಭಿನ್ನಮತ? ಯಾರು ಹೇಳಿದ ಭಿನ್ನಮತ ಅಂತ? ಕಾಳಜಿ ಮಾಡ್ತೀವಿ, ಅಭಿಪ್ರಾಯ ವಿನಿಮಯ ಮಾಡ್ಕೊಳ್ತೀವಷ್ಟೇ. ಕಾರ್ಯತಂತ್ರವನ್ನ ರೂಪಿಸ್ತೇವೆ, ಮಾತಿಗೆ ಮಾನ್ಯತೆಯನ್ನ ನೀಡ್ತೇವೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಎಂ ಕೃಷ್ಣಪ್ಪರವರು ಹಿರಿಯ ಶಾಸಕರಾಗಿದ್ದಾರೆ, ಪಕ್ಷದ ನಿಷ್ಠಾವಂತ ಶಾಸಕರಾಗಿದ್ದಾರೆ. ಈಗಿರುವಂತಹ ಪರಿಸ್ಥಿತಿನ ಅರ್ಥ ಮಾಡಿಸಬೇಕಾಗಿತ್ತು. ಹಾಗಾಗಿ ಅವ್ರ ಜೊತೆ ಮಾತನಾಡೋದಕ್ಕೆ ಬಂದಿದ್ವಿ ಅಷ್ಟೇ. ಎಂ ಕೃಷ್ಣಪ್ಪ ಭೇಟಿ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದೆ. Between all this dissidents, is it a compromising meeting or you are making them? No dissident. Who said dissident? BJP. There is no dissident in the Congress party. We have to take care. We have to share. We have to just have workout strategy. That is why we are just speaking. There is no question of any dissident. Where is the dissident? So all are staying intact, sir. Everything is intact. There is no problem. Just everyone, they are all eligible leaders. They are senior loyal leaders. That is what we wanted to convey this circumstance. Mr. Vijayendra says, sir, a Congress is a broken house with the 10 doors. I don't want to answer anything to Vijayendra. Let him first repair himself. Let him keep his house in order. His MLC election has shown him the door, no? ಯಾವ ಕೋಪ ಇಲ್ಲ, ಕೋಪ ನಿಮ್ಗಿರ್ಬೇಕಷ್ಟೇ, ಯಾರಿಗೂ ಕೋಪ ಇಲ್ಲ. ಸಚಿವ ಸ್ಥಾನ ಸಿಗದಕ್ಕೆ ಕೈ ಅತೃಪ್ತ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ಅಸಮಾಧಾನಿತ ಶಾಸಕರ ಜೊತೆ ಕೈ ನಾಯಕರು ಸಂಧಾನಕ್ಕೆ ಮುಂದಾಗ್ತಿದ್ದಾರೆ. ಮೊದಲು ಕೆಂಡವಾಗಿದ್ರು, ಹಿಡಿಕಾಡ್ತಾ ಇದ್ರು. ಸಂಧಾನದ ಬಳಿಕ ಶಾಸಕರು ಇದೀಗ ತಂಡ ಹೊಡೆದಿದ್ದಾರೆ. ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ, ಎಚ್ ಕೆ ಪಾಟೀಲ್, ಅಶೋಕ್ ಪಟ್ಟಣ್ ಹಾಗೆ ಎನ್ವೈ ಗೋಪಾಲಕೃಷ್ಣ ಸೇರಿದಂತೆ ಶಾಸಕರ ಜೊತೆ ಸುರ್ಜೇವಾಲಾ ಸಂಧಾನ ಮಾಡಿದ್ದಾರೆ. ಸಿಎಂ ಡಿಕೆಶಿ ಹಾಗೆ ವಿಕೆ ಹರಿಪ್ರಸಾದ್ ಕೂಡ ಇದೇ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಂಧಾನ ಸಭೆ ಬಹುತೇಕ ಸಕ್ಸಸ್ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಯಾವುದೇ ರೀತಿ ಭಿನ್ನಮತವಿಲ್ಲ ಅಂತ ಸಿಎಂ ಸ್ಪಷ್ಟನೆಯನ್ನ ನೀಡುತ್ತಿದ್ದಾರೆ. ಅತೃಪ್ತ ಶಾಸಕರು ಮೊನ್ನೆಯಷ್ಟೇ ಕೆಂಡವನ್ನ ಉಗುಳ್ತಾ ಇದ್ರು. ಮಂತ್ರಿ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೆಂಕಿ ಉಗುಳಿದ್ರು. ಇದೀಗ ನಿನ್ನೆ ತಂಡ ಹೊಡೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿ ಭಿನ್ನಮತವಿಲ್ಲ. ಎಂ ಕೃಷ್ಣಪ್ಪ ಮನೆಗೆ ಭೇಟಿ ನೀಡಿದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದರು. ಎಲ್ಲಿದೆ ಭಿನ್ನಮತ? ಯಾರು ಹೇಳಿದ ಭಿನ್ನಮತ ಅಂತ? ಕಾಳಜಿ ಮಾಡ್ತೀವಿ, ಅಭಿಪ್ರಾಯ ವಿನಿಮಯ ಮಾಡ್ಕೊಳ್ತೀವಷ್ಟೇ. ಕಾರ್ಯತಂತ್ರವನ್ನ ರೂಪಿಸ್ತೇವೆ, ಮಾತಿಗೆ ಮಾನ್ಯತೆಯನ್ನ ನೀಡ್ತೇವೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಎಂ ಕೃಷ್ಣಪ್ಪರವರು ಹಿರಿಯ ಶಾಸಕರಾಗಿದ್ದಾರೆ, ಪಕ್ಷದ ನಿಷ್ಠಾವಂತ ಶಾಸಕರಾಗಿದ್ದಾರೆ. ಈಗಿರುವಂತಹ ಪರಿಸ್ಥಿತಿನ ಅರ್ಥ ಮಾಡಿಸಬೇಕಾಗಿತ್ತು. ಹಾಗಾಗಿ ಅವ್ರ ಜೊತೆ ಮಾತನಾಡೋದಕ್ಕೆ ಬಂದಿದ್ವಿ ಅಷ್ಟೇ. ಎಂ ಕೃಷ್ಣಪ್ಪ ಭೇಟಿ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದೆ. Between all this dissidents, is it a compromising meeting or you are making them? No dissident. Who said dissident? BJP. There is no dissident in the Congress party. We have to take care. We have to share. We have to just have workout strategy. That is why we are just speaking.
There is no question of any dissident. Where is the dissident? So all are staying intact, sir. Everything is intact. There is no problem. Just everyone, they are all eligible leaders. They are senior loyal leaders. That is what we wanted to convey this circumstance. That's Mr. all. Vijayendra says, sir, a Congress I is a don't want broken house with the 10 doors. I don't want to answer anything to Vijayendra. Let him first repair himself. Let him keep his house in order. His MLC election has showed him the door, no? ಯಾವ ಕೋಪ ಇಲ್ಲ, ಕೋಪ ನಿಮ್ಗಿರ್ಬೇಕಷ್ಟೇ, ಯಾರಿಗೂ ಕೋಪ ಇಲ್ಲ. ಕೋಡುಬಳೆ ಅಂದ್ರೆ ಅಡುಕಲೆ.